ಇವಾಗ ಏನಂತಂದರೆ ಈ ಮೆಂತ್ಯ ಕಾಳನ್ನ ನಾನು ಈ ಬಾಟಲ್ ಒಳಗೆ ಹಾಕತ್ತೀನಿ. ಈಗ ನೋಡ್ರಿ ಮೆಂತ್ಯ ಕಾಳು ಹಾಕಿದ ಮೇಲೆ ನಾವು ಈ ದಾಸವಾಳ ಹೂಗಳನ್ನು ಹಾಕೋಣಂತ. ಅಂದರೆ ಈಗ ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಅರೈಸ್ ಆಗ್ತಿರ್ತೈತಿ. ಇಲ್ಲ ಇದೆಲ್ಲ ಅಂದರೆ ಈಗ ಈ ಥರ ನ್ಯಾಚುರಲ್ ಐತಿ, ಇದೇನು ಬೂಸ್ಟ್ ಬರೋದಿಲ್ಲೇನ ಅಂತಂದ್ರೆ ಇದು ಎಣ್ಣೆ ಹಾಳಾಗೋದಿಲ್ಲ ಅಂತೇಳಿ. ಏನೂ ಆಗೋದಿಲ್ಲ, ನಾವು ಇದನ್ನು ಆರಾಮಾಗಿ ನಾವು ಬೇಕಂತಂದ್ರೆ 1 ಇಯರ್ವರೆಗೂ ಸ್ಟೋರ್ ಮಾಡ್ಕೋಬೋದು, ಏನು ತೊಂದರೆ ಆಗೋದಿಲ್ಲ. ನೀವು ಮತ್ತು ಇದು ಬೇಕಂತಂದ್ರೆ ಎಕ್ಸ್ಟ್ರಾ ಆಯಿಲ್ ಬೇಕಂತಂದ್ರೆ ನೀವು ಮತ್ತು ಈ ಥರ ಫ್ರೆಶ್ ಆಗಿ ಈ ಥರ ಎಲೆಗಳನ್ನು ಮತ್ತು ಹೂಗಳನ್ನು ಸೇರಿಸಿ ನೀವು ಎಣ್ಣೆ ಮಾಡಿ ಇಟ್ಕೋಬೋದು. ಇದು ಖಾಲಿ ಆದಂಗೆ ನೀವು ಫ್ರೆಶ್ ಇಲ್ಲ ನಾ ಫ್ರೆಶ್ ಈ ಥರ ನಂಗೆ ಸಿಗ್ತಿರ್ತಾವಪ್ಪ, ನಾ ಹಳ್ಳಿ ಒಳಗೆ ಈ ಥರ ಸಿಗ್ತಿರ್ತಾವೆ ಅಂತಂದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಪ್ಪ ನಾ ಸಿಟಿ ಒಳಗೆ ಅದೇನಿ ಅಂತಂದ್ರೆ ನೀವು ಅಲ್ಲೆಲ್ಲರ ಸ್ವಲ್ಪ ಪಾರ್ಕ್ ಒಳಗೆ ಅಲ್ಲಿ ಮತ್ತು ಮನೆ ಹತ್ತಿರ ಎಲ್ಲರ ಈ ಥರ ದಾಸವಾಳ ಎಲೆಗಳು ಹೂಗಳು ಸಿಗ್ತಾವೆ. ಇನ್ನು ಕರಿಬೇವು ಅಂತೂ ಮಾರ್ಕೆಟ್ ಒಳಗೆ ಸಿಗ್ತೈತಿ. ನೀವು ಅಲ್ಲಿಂದ ತೊಗೊಂಡು ಬಂದು ಇದು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ನೆಕ್ಸ್ಟ್ ಆಯಿಲ್ ಖಾಲಿ ಆದಂಗೆ ಅದೇ ಒಂದು ಕಂಟೈನರ್ಗೆ ನೀವು ಎಕ್ಸ್ಟ್ರಾ ಆಯಿಲ್ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಏನು ತೊಂದರೆ ಆಗೋದಿಲ್ಲ, ಆಯಿಲ್ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಇವಾಗ ನೋಡಿರಿ ನಾ ಕರಿಬೇವು ಎಲೆನೂ ಹಾಕತ್ತೀನಿ ಇದ್ರೊಳಗೆ. ಅಂದರೆ ನೀವು ನೋಡ್ಕೊಂಡು ತೊಗೋರಿ, ಅಂದರೆ ಕ್ವಾಂಟಿಟಿ ನೋಡ್ಕೊಂಡು ಇದು ಮಾಡಿರಿ. ಸ್ಪೆಷಲಿ ಈ ಥರ ಇದನ್ನಂದ್ರೆ ನಾವು ಬಾಯ್ಲ್ ಮಾಡಿದರೆ ಅದೆಲ್ಲ ಇದು ಆಗಿಬಿಡುತ್ತೆ. ಅಂದರೆ ಈಗ ಅದು ಫುಲ್ ಡಾರ್ಕ್ ಕಲರ್ ಬಿಟ್ಕೊಂಡು ಎಣ್ಣೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಅಂದ್ರೆ ಅದು ಅಷ್ಟೊಂದು ಯೂಸ್ ಮಾಡೋಕ್ಕೆ ಒಬ್ಬೊಬ್ರಿಗೆ ಅದರಿಂದ ಹೆಡ್ಏಕ್ ಅಂದರೆ ತಲೆನೋವು ಬಂದುಬಿಡ್ತೈತಿ. ಅದು ಡಾರ್ಕ್ ಮತ್ತು ಸ್ಮೆಲ್ಲು ಬರ್ತಿರುತ್ತೆ ಅದು ಸ್ವಲ್ಪ. ಇದು ಅಂತಂದ್ರೆ ನ್ಯಾಚುರಲಾಗಿ ಕಲರ್ ಬಿಟ್ಕೊಂಡಿರ್ತೈತಿ. ನೀವು ಒಂದು 4ರಿಂದ 5 ದಿನ ಈ ಥರ ಕಂಟೈನರ್ ಒಳಗೆ ಹಾಕಿ ಆಯಿಲ್ನ ಸ್ಟೋರ್ ಮಾಡಿದ್ರಿ ಅಂತಂದ್ರೆ ಅದು ನ್ಯಾಚುರಲಾಗಿ ತನ್ನಿಂದ ತಾನೇ ಕಲರ್ ಬಿಟ್ಕೋತೈತಿ. ನಾನು ನಿಮ್ಗೆ ಆಗಳೇ ವಿಡಿಯೋದಾಗ ಹೇಳ್ದಾಗಿಂದ ನಾನು ಮನ್ಯಾಗನ ಇದು ಅಡುಗೆಗೆ ಅಂತೇಳಿ ನಾನು ಅರುಣ್ ಗೋಲ್ಡ್ ಅಂತೇಳಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ನಾ ಬೇರೆ ಏನೋ ಆಯಿಲ್ ತರಕ್ಕೆ ಹೋಗಿಲ್ಲ, ಅದ ಆಯಿಲ್ನ ನಾನು ಇದು ತಲೆಗೆ ಹಚ್ಚಾಕನು ಅಂಥೇಳಿ ಈ ಥರ ರೆಡಿ ಮಾಡ್ಕೊಳತ್ತೀನಿ.